ಹಲೋ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಮ್ಮ ಹೊಸದಾದ ಸಮೀರ್ ಬ್ಲಾಗ್ ಕೊತ್ತೂರು ಎಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಹಾಲಿನ ಪೌಡ್ರಲ್ಲಿ ಒಂದು ಒಳ್ಳೆ ರೀತಿಯ ಪಾಯಸ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸಾಮಾನು ತೋರಿಸ್ಬೇಕಂದ್ರೆ ಫಸ್ಟಿಗಾಗಿ ಇದು 250 ಗ್ರಾಮ್ ಹಾಲಿನ ಪೌಡ್ರಿದು, ಇದು ಒಂದು 250 ಗ್ರಾಮ್ ಸಕ್ಕರೆ, ಇದು ಒಂದು ಟೀ ಲೋಟದಿಂದ 1 ಲೋಟ ದಪ್ಪ ರವೆ, ಉಪ್ಪಿಟ್ಟಿನ ರವೆ. ಯಾಕೆ ಸಣ್ಣ ರವೆ, ಚಿರೋಟಿ ರವೆ ತಗೊಳಲ್ಲ, ಯಾಕಂದರೆ ಅದು ಒಂಥರ ಅಂಬ್ಲಿ ಥರ ಆಗ್ಬಿಡುತ್ತೆ. ಇದು ಹಾಕಿದರೆ ಬಾಯಲ್ಲೆಲ್ಲ ದಪ್ಪವಾಗಿ ಬರುತ್ತೆ. ಇದು ಟೈಗರ್ ಅಂತ ಬಾದಾಮಿ ಕಲರ್, ಇದು ಸ್ವೀಟಲ್ಲಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಅಲಂಕಾರಕ್ಕೆ ತಗೊಂಡಿದ್ದೀನಿ. ಈ ಥರ 2 ಸ್ವೀಟು, ಇದು ಬ್ರೆಡ್ ಐಸ್ ಕ್ರೀಮೇ ಹಾಕ್ತಾರೆ. 1-2 ಏಲಕ್ಕಿ ಕುಟ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟು, ಇಷ್ಟು ಕಾಜುದಿಷ್ಟು ಬಾದಾಮು, 4 ಲವಂಗ ತಗೊಂಡಿದ್ದೀನಿ. ಇಷ್ಟು ನೀರು ತಗೊಂಡಿದ್ದೀನಿ, 1.5 ಚರಿಗೆಯಷ್ಟು ನೀರು ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೋಬೋದು, 2 ಸ್ಪೂನ್ ಅಥವಾ 3 ಸ್ಪೂನ್ ಹಾಕೋಬೋದು. ಈಗ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ರವೆಯನ್ನು ಹುರ್ಕೊಳ್ಳೋಣ. ತುಪ್ಪದಲ್ಲೇ ಹುರಿಬೇಕು ರವೆ, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಇದರಲ್ಲಿ ರವೆ ಭಾಳ ಹುರ್ಕೊಳ್ಳೋಂಗಿಲ್ಲ, ಸ್ವಲ್ಪ 2 ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಟೀ ಲೋಟದಷ್ಟು ರವೆ ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಾಯಲ್ಲಿ ಮೆತ್ತಗಾಗಿ ಬರುತ್ತೆ ಅದು ರವೆ. ತುಂಬ ಸಣ್ಣ ಫ್ಲೇಮ್ ಇಟ್ಟು ಹುರ್ಕೋಬೇಕು, ಇಲ್ಲಾಂದರೆ ಸೀದು ಹೋಗ್ಬಿಡುತ್ತೆ ರವೆ. ಇದು ಬಿಡದೆ ಈ ಥರ ಮಾಡಬೇಕು, ಯಾಕಂದರೆ ಭಾಳ ಗಡ ಸೀದೋಗುತ್ತೆ. ಆವಾಗ ಅದರಲ್ಲಿ ಕಪ್ ಥರ ಬಂದ್ಬಿಡುತ್ತೆ, ಸ್ವೀಟಲ್ಲಿ ಸರಿ ಕಾಣಲ್ಲ. ಈ ಥರ ಹುರಿದಾಗ ಒಂಥರ ಅಳ್ಳೋ ಥರ ಬರುತ್ತೆ, ರವೆನೂ ಅಳ್ಳುತ್ತೆ. ಆವಾಗ ತುಂಬ ಚೆನ್ನಾಗಾಗುತ್ತೆ, ಅದು ಸ್ವೀಟಲ್ಲಿ ಹಾಕಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಹುರಿದಾಯ್ತು, ಈಗ ಎತ್ತಿಡೋಣ. ಈಗ ಡ್ರೈ ಫ್ರೂಟು ಕರ್ಕೊಬಿಡೋಣ ತುಪ್ಪದಲ್ಲಿ. ಭಾಳ ಕರಿಯೋ ಹಾಗಿಲ್ಲ, ಕಪ್ಪಗಾಗಂಗಿಲ್ಲ ಡ್ರೈ ಫ್ರೂಟು. ತುಂಬ ಕಪ್ಪಗಾಗ್ಬಿಟ್ರೆ ಅದು ಅದತ್ತು ಸ್ವೀಟಿನ ಅಲಂಕಾರನೇ ಹೋಗ್ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿನ ಮಾಡಿ ಆಫ್ ಮಾಡಿಬಿಡೋಣ. ಇಷ್ಟು ಸಾಕು, ಬಿಸಿ ಆಗಿದೆ ಅಲ್ಲ ತುಪ್ಪ, ಇದರಲ್ಲೇ ಇದಾಗ್ಬಿಡುತ್ತೆ. ಈಗ ನೀರು ಕಾಸ್ಕೊಳ್ಳೋಣ ಅಲ್ಲಿವರೆಗೂ. ಇಷ್ಟು ನೀರು ಹಾಕ್ತೇನೆ ಈಗ. ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆದರೆ ಸಾಕು, ಆವಾಗ ಹಾಲಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬೇಕಾದ್ರೆ ನೋಡಿ ತೋರಿಸ್ತೀನಿ. ನೋಡಿ, ಈಗ ಸ್ವಲ್ಪ ಬಿಸಿ ಆಗಬೇಕಿದು ನೀರು, ಜಾಸ್ತಿ ಬಿಸಿ ಆಗಂಗಿಲ್ಲ. ಸ್ವಲ್ಪ ಬಿಸಿ ಆದಮೇಲೆ ಇದನ್ನ ಕಲಸ್ಕೊಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಇದಾಗುತ್ತೆ ಅಂತ, ಹಾಲಿನ ಥರ ಆಗಿರುತ್ತೆ. ಇದು ಹಾಲು ಭಾಳ ದಪ್ಪ ಆಗಬೇಕು, ಯಾಕಂದರೆ ನಾವು ರವೆ ಕಡಿಮೆ ಹಾಕ್ತೀವಲ್ಲ, ಅದಕ್ಕೆ
ಹಾಲು ದಪ್ಪವಾಗಿ ಇರಬೇಕು. ಹಾಲು ಎಷ್ಟು ದಪ್ಪ ಇರುತ್ತೋ ಅಷ್ಟು ಸ್ವೀಟ್ ಚೆನ್ನಾಗುತ್ತೆ. ಯಾಕಂದರೆ ರವೆನೇ ಕಡಿಮೆ ತಗೊಂತೀವಿ ನಾವು, ಭಾಳ ಸರಿಯಾಗಲ್ಲ, ಒಂಥರ ಅರ್ಥನೇ ಇರಲ್ಲ ಆ ಸ್ವೀಟಿಗೆ. ಈ ಥರ ದಪ್ಪ ಆಗಬೇಕು. ಇದು ಚೆನ್ನಾಗಿ ಹಾಲು ಕುದಿಬೇಕು, ಆವಾಗಲೇ ರವೆ ಹಾಕಬೇಕು ನಾವು. ಅಲ್ಲಿವರೆಗೂ ರವೆ ಹಾಕಂಗಿಲ್ಲ. ಇದರಲ್ಲಿ ಮಧ್ಯ ಸಕ್ಕರೆ ಆ್ಯಡ್ ಮಾಡ್ಕೋಬೇಕು. ಈಗ ಸಕ್ಕರೆ ಹಾಕಬೇಕು ಫ್ರೆಂಡ್ಸ್. ಇಷ್ಟು ಸ್ವಲ್ಪ ಬೆಚ್ಚಗಾಗಿದೆ. ಈಗ ಸಕ್ಕರೆ ಆದರೆ ಇಷ್ಟು ಕರಗಬೇಕಲ್ಲ, ಕರಗಿ ಹಾಲು ಕುದ್ದು ಬಂದಮೇಲೆ ರವೆ ಹಾಕಬೇಕು. ಸ್ವಲ್ಪ ಇಟ್ಕೊಳ್ಳೋಣ, ಸ್ವೀಟು ಹೇಗಿದೆ ಅಂತ ನೋಡಿಬಿಟ್ಟು ಆಮೇಲೆ ಇಷ್ಟು ಹಾಕೋಣಂತೆ. ಜಾಸ್ತಿ ಆಗಿಬಿಟ್ರೆ ತಿನ್ನಂಗೂ ಆಗಲ್ಲ, ಯಾಕಂದರೆ ಚೆನ್ನಾಗಿ ಕುದಿಬೇಕಿದೆ ಹಾಲು ಮಾತ್ರ. ಇದು ಹಾಲಿನ ಪೌಡ್ರ್ ಅಂದರೆ ಶಾಲೆಯಲ್ಲಾಗಲಿ ಅಂಗನವಾಡಿಯಲ್ಲಾಗಲಿ ಸಿಗ್ತಾವಲ್ಲ, ಆ ಹಾಲಿನ ಪೌಡ್ರಲ್ಲಾದರೆ ತುಂಬ ಚೆನ್ನಾಗುತ್ತೆ ಇದು ಪಾಯಸ. ಅದು ಸ್ವೀಟ್ ಆಗಿರುತ್ತಲ್ಲ ಪೌಡ್ರು, ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಪಾಯಸ. ನೋಡಿ ಈಗ ಫ್ರೆಂಡ್, ಈಗ ಬಾದಾಮ್ ಕಲರ್ ಅಂತ ಹೇಳಿದ್ನಲ್ಲ, ಅದು ಇವಾಗಲೇ ನಾವು ಆ್ಯಡ್ ಮಾಡ್ಕೊಂಡಿಟ್ಕೋಬೇಕು. ತುಂಬ ಬಿಸಿಲಾದರೆ ಸರಿ ಆಗಲ್ಲ. ಇದು ಹಾಲಲ್ಲಿ ಆ ಕಲರ್ ಹಾಕಿದರೆ ತಣ್ಣಗಾಗಬೇಕು. ಆವಾಗ ಈ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬೇಕು, ಮಧ್ಯ ಮಿಕ್ಸ್ ಮಾಡೋಂಗೇ ಇಲ್ಲ. ಇಷ್ಟು ಇದು ಪಾಯಸಕ್ಕೆ ಜಾಸ್ತಿ ಹಾಕಂಗಿಲ್ಲ. ಇದು 5 ಹನಿ ಅಷ್ಟೇ ಹಾಕಬೇಕು ನೋಡು. 1 3 4 5 6 ಹಾಗೆ ಬಿಡ್ತು ನೋಡಿ. ಈ ಥರ ಕಲರ್ ಬಂತು, ಸಾಕಿಷ್ಟು. ಜಾಸ್ತಿ ಹಾಕಿಬಿಟ್ರೆ ತುಂಬ ಅರಿಶಿನ ಥರ ಕಾಣೋ ಕುಂತ್ಬಿಡುತ್ತೆ. ಬಾದಾಮಿ ಕಲರ್ ಹೋಗಿ ಅರಿಶಿನ ಆಗುತ್ತೆ, ಒಂಥರ ಬಾಯಲ್ಲಿ ಸರಿನೇ ಆಗಲ್ಲ. ಇದ್ರ ಫ್ಲೇವರ್ ಅಷ್ಟೇ ಇರಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರು. ಈ ತಣ್ಣಗಾಗಬೇಕು ಈಗ ನೋಡಿ ಫ್ರೆಂಡ್ಸ್. ಈಗ ಹಾಲು ತುಂಬ ಚೆನ್ನಾಗಿ ಕೂತಿದೆ. ಈಗ ಈ ರವೆನ ಹಾಕ್ಕೊಳ್ಳೋಣ. ತುಪ್ಪದಲ್ಲಿ ಕರೆದಿರೋವಂಥ ರವೆ ಇತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ ನೋಡಿ. ಈ ಥರ ಹಾಕಿ ಮಿಕ್ಸ್ ಮಾಡಬೇಕು. ಇದು ಬಿಡೋ ಹಾಗಿಲ್ಲ, ಗಂಟಾಗಿಬಿಡುತ್ತೆ. ಈ ಥರ ತಿರುಗಿಸ್ತಾನೆ ಇರಬೇಕು. ಲೋಸ್ ಮೀಡಿಯಮ್ ಆಗಿ ಇಟ್ಕೊಂಡು ಈ ಥರ ರೌಂಡಾಗಿ ತಿರುಗಿಸ್ತಾ ಇರಬೇಕು. ತುಂಬ ಜೋರಾಗಿ ಇಟ್ಕೊಳಂಗೂ ಇಲ್ಲ. ಈ ಥರ ತಿರುಗಿಸ್ತಾ ಇರಬೇಕು. ದಪ್ಪ ರವೆ ಅಲ್ಲ, ಅದು ಸ್ಮೂತ್ ಆಗಬೇಕು ಇದರಲ್ಲಿ, ಹಾಲಲ್ಲಿ. ರವೆನೇ ಕಾಣಬಾರ್ದು. ಅದು ಎಲ್ಲ ಕುದ್ದು ಎಲ್ಲ ರೆಡಿ ಆದಮೇಲೆ ಕರೆಕ್ಟಾಗಿ ಆಗುತ್ತೆ ಅದು ಹಾಲಲ್ಲಿ. ಇದು ತುಂಬ ಹಾಲು ತರಕಾಗ್ಲಿದ್ದದಂತರು ಹಾಲು ಪೌಡ್ರಿಂದ ಮಾಡಿ ಸ್ವೀಟ್ ತಿನ್ಬೋದು ನೋಡಿ. ಇದಕ್ಕೆ ಈಗ ಏಲಕ್ಕಿ ಕುಟ್ಕೊಂಡಿದ್ನಲ್ಲ ಇಷ್ಟು, ಇದನ್ನು ಹಾಕೋಣ. ಎಷ್ಟು ಚಂದ ಘಮ 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 ವಾಸನೆ ಬರುತ್ತಂದ್ರೆ, ಎಲ್ಲ ತುಪ್ಪದಲ್ಲೇ ರೆಡಿ ಆಗೋದಲ್ಲ ಇದು. ಎಷ್ಟು ಘಮ ಘಮ ಅಂತಿದೆ ಅಂದರೆ, 1 ಲೋಟ ಯಾರೂ ಕುಡಿಯಲ್ಲ ನೋಡ್ರಿ. ಏನಿದ್ರು 2 ಲೋಟನೇ ಕೇಳೋದು. ಈ ಸ್ವೀಟ್ ಐತಲ್ಲ, ಯಾವುದೇ ಫಂಕ್ಷನಲ್ಲಾದರೂ 100% ವರ್ಕ್ ಆಗುತ್ತೆ. ಬೇಕಾದರೆ ನಾವು ಮಾಡೋ ರೀತಿ ಮಾಡಿ ನೋಡ್ರಿ. ಯಾರು ಚೆನ್ನಾಗಿಲ್ಲ ಅಂತ ಹೇಳಿದರೆ ನಾನು ಕಮೆಂಟ್ಸಲ್ಲಿ ತಿಳಿಸಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಪಾಯಸ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಡ್ರೈ ಫ್ರೂಟು ಎಷ್ಟು ಹಾಕೊಂತೀರೋ ಅಷ್ಟು ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ಬಾಯಲ್ಲಿ ಇಡ್ತಾನೆ
ಎಷ್ಟು ಇನ್ನೂ ಸ್ವಲ್ಪ ಕುಡಿಬೇಕು ಅನ್ನೋ ಥರ ಫೀಲ್ ಬಂದುಬಿಡುತ್ತೆ ನೋಡಿ. ಅಷ್ಟು ಚೆನ್ನಾಗಿರುತ್ತೆ. ನಾವು ಇದನ್ನೇ ಪದೇ ಪದೇ ಮಾಡ್ಕೊಂಡು ತಿನ್ನೋದು ನೋಡಿ ಫ್ರೆಂಡ್. ಈ ಥರ ಕುದಿಬೇಕು. ಎಲ್ಲ ರೆಡಿ ಆಗಿದೆ ಅಂತ ಅರ್ಥ. ಈಗ ಬಂದ್ ಮಾಡೋಣ ಗ್ಯಾಸು. ಆಯ್ತಲ್ಲ, ಈಗ ಡ್ರೈ ಫ್ರೂಟ್ ಹಾಕೊಳ್ಳೋಣ. ಇದಕ್ಕೆ ಇಟ್ಟಿದ್ನಲ್ಲ, ನಾನು ಸುಮ್ಮನೆ ಅಲಂಕಾರಕ್ಕಂತ ಹಾಕ್ಬೇಕಂತ ಇದ್ದೆ, ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಾಣುತ್ತೆ ಅಂತ ಅದರಲ್ಲಿ ಎದ್ದು ಬರ್ತಾವಲ್ಲ ಮೇಲ್ಗಡೆ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಇದು ನಾನು ಬಾದಾಮ್ ಕಲರ್ ಇದು ಮಾಡಿದ್ನಲ್ಲ, ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನೋಡಿ, ವೈಟ್ ಹೋಗಿ ಬಾದಾಮ್ ಕಲರ್ ಬರುತ್ತೆ ನೋಡಿ. ಎಲ್ಲ ಸೇರುತ್ತೆ ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈಗ ತಿಂದು ಟೇಸ್ಟ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ಥರ ಇರಬೇಕು. ತುಂಬ ಚೆನ್ನಾಗಿದೆ ಫ್ರೆಂಡ್. ಒಂಥರ ಅಮೃತ ಕುಡ್ದಂಗೆ ಆಗುತ್ತೆ ನೋಡಿ. ಸೂಪರ್ ಆಗಿದೆ.